ಹಾಯ್ ಎವ್ರಿವ್ಯಾನ್, ನಾನು ನಿಮ್ಮ ಅಶ್ವಿನಿ ಜೈನ್. ವೆಲ್ಕಮ್ ಟು ಮೈ ಚಾನಲ್ ಕನಸುಗಳ ಅಕ್ಷರಧಾರೆ. ಇದು ಕನ್ನಡ ಕಥಾಜಾಲ. ಈಗ ಕಥೆಯ ಮುಂದುವರೆದ ಭಾಗವನ್ನು ನೋಡೋಣ. ಅದಕ್ಕೂ ಮುಂಚೆ ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತದೆ. ಸೊ ಬನ್ನಿ ಫ್ರೆಂಡ್ಸ್, ಈ ಜೀವ ನಿನಗಾಗಿ ಕಥೆಯ ಮುಂದುವರೆದ ಭಾಗವನ್ನು ಶುರು ಮಾಡೋಣ. ಕತೆ ಈ ಜೀವ ನಿನಗಾಗಿ, ಅಧ್ಯಾಯ 34. ಗೂಡು ಸೇರಿದ ಹಕ್ಕಿ. ಮಗನ ಕಳೆದುಕೊಂಡ ನೋವು ಸಾಮಾನ್ಯದ್ದಲ್ಲ. ಇಡೀ ವಯಸ್ಸಲ್ಲಿ ಮಕ್ಕಳ ಸಾಮೀಪ್ಯದಲ್ಲಿ ಮುಪ್ಪಿನ ಕಾಲ ಕಳೆಯಲು ಬಯಸುವ ಹೆತ್ತವರು ತಮ್ಮ ಕೈಯಾರೆ ಮಕ್ಕಳ ಅಂತ್ಯಕ್ರಿಯೆ ಮಾಡೋ ಸಂದರ್ಭ ಯಾವ ಶತ್ರುವಿನ ಪಾಲಿಗೂ ಬೇಡ. ಮನೆಯವರೆಲ್ಲರ ಮೌನ ಅಮ್ಮುಗೆ ಹಿಂಸೆ ಅನಿಸುತ್ತಿತ್ತು. ಯಾವಾಗಲೂ ಅಳುತ್ತಾ ಕೂರುವ ಅಜ್ಜ ಅಜ್ಜಿ ನೋಡಿ ಆ ಪುಟ್ಟ ಹೃದಯವೂ ಮರುಗಿತು. ತನಗೆ ಹೊಸ ಸ್ನೇಹಿತ ಸಿಗುತ್ತಾನೆ ಎಂದು ಅವನ ದಾರಿ ಕಾಯುತ್ತಿದ್ದವಳಿಗೆ ತಾನಿನ್ನೂ ಅವನ ಹೆಸರನ್ನೇ ತಿಳಿದಿಲ್ಲ ಎಂಬ ಸಂಗತಿ ಈಗ ತಲೆ ಹೊಕ್ಕಿದ್ದೆ ಅವನನ್ನು ಹುಡುಕಿ ಹೊರಟಳು. ಮನೆಯೆಲ್ಲ ಹುಡುಕಿ ಕೊನೆಗೆ ಹಿತ್ತಲ ಕಡೆ ಬಂದಾಗ ಅಲ್ಲೇ ಬಾವಿಯ ಬಳಿ ನಿರ್ಭಾವುಕನಾಗಿ ಕುಳಿತವನನ್ನು ಕಂಡು ಬೇಸರದಿ ಅವನ ಬಳಿ ಹೋದಳು. ಅವನೊಟ್ಟಿಗೆ ಹೇಗೆ ಮಾತು ಶುರು ಮಾಡೋದು ಅಂತ ಅರ್ಥವಾಗದೆ ಕೆಲವು ಕ್ಷಣಗಳ ನಂತರ, ನಿನ್ನ ಹೆಸರು ಎಂತ? ನೀ ಯಾವ ಶಾಲೆಯಲ್ಲಿ ಓದೋದು? ಯಾವ ತರಗತಿ ನೀನು? ಎಂದು ತಾನೇ ಮಾತಿಗೆ ಮುನ್ನುಡಿ ಬರೆದಳು ಅಮ್ಮು. ಅವಳು ಏನು ಕೇಳಿದರೂ, ಎಷ್ಟು ಮಾತನಾಡಿಸಿದರೂ ಅತ್ತ ಕಡೆಯಿಂದ ಉತ್ತರ ಮಾತ್ರವಿಲ್ಲ. ಅವನ ಲಕ್ಷ್ಯವೇ ಇಲ್ಲಿಲ್ಲ. ಅವನ ತಿವಿದು ಕರೆಯುತ್ತಿದ್ದ ಅವಳ ಧ್ವನಿಗೆ ವಾಸ್ತವಕ್ಕೆ ಬಂದವನು ದನಿ ಬಂದತ್ತ ತಿರುಗಿ ನೋಡಿದವನ ಕಣ್ಣೆದುರಿಗೆ ಪಿಳಿ ಪಿಳಿ ಕಣ್ಣು ಬಿಡುತ್ತಾ ತನ್ನನ್ನೇ ನೋಡುತ್ತಿರುವ ಮುದ್ದಾದ ಬೊಂಬೆಯಂತ ಹುಡುಗಿ. ಅನಾಯಾಸವಾಗಿ ಅವನ ಬಾಯಿಯಿಂದ ಬೊಂಬೆ ಎಂಬ ಉಚ್ಚಾರ ಹೊರಬಿದ್ದಿತು. ನನ್ನ ಹೆಸರು ಬೊಂಬೆ ಅಲ್ಲ, ಅಮೃತ. ಎಲ್ಲರೂ ಅಮ್ಮು ಅಂತಾನೆ ಕರೀತಾರೆ. ನೀನು ಹಾಗೆ ಕರಿಬೇಕಿದ್ರೆ ಎಂದಳು ಮುದ್ದು ಮುದ್ದಾಗಿ. ಅವಳ ಮುದ್ದು ಮುದ್ದು ಮಾತು, ಬೊಂಬೆಯಂತ ಮುದ್ದಾದ ಮುಖ ನೋಡಿದವನಿಗೆ ಆ ಕ್ಷಣಕ್ಕೆ ತನ್ನ ನೋವು, ಬೇಸರ ಮರೆಯಾಗಿತ್ತು. ಇಲ್ಲಪ್ಪ, ಎಲ್ಲರೂ ಕರೆದ ಹಾಗೆ ನಾನು ಯಾಕೆ ಕರಿಬೇಕು? ನಾನು ಇನ್ಮೇಲೆ ಈ ಬೊಂಬೆನ ಬೊಂಬೆ ಅಂತಲೇ ಕರೆಯೋದು. ಬೇಕಿದ್ರೆ ಅಮ್ಮು ಬೊಂಬೆ ಅಂತೀನಿ ಎಂದನು ಅವನು. ಮೊದಲೇ ಬೇಸರದಿಂದ ಇರುವವನು ಈಗ ಸ್ವಲ್ಪ ಮಾತಾಡ್ತಾ ಇದ್ದಿದ್ದೇ ಅವಳಿಗೆ ಖುಷಿ. ಏನು ಕರೆದ್ರೆ ಏನು, ಬಿಡು ಹೋಗಲಿ ಅಂತ ಒಪ್ಪಿಕೊಂಡಳು. ಅಲ್ಲದೆ ಬೊಂಬೆ ಅನ್ನೋ ಹೆಸರು ಅವಳಿಗೆ ತುಂಬಾ ಇಷ್ಟವಾಗಿತ್ತು. ಹಾಗಾಗಿ ಸುಮ್ಮನೆ ಹೂಗುಟ್ಟಿದಳು. ಮತ್ತೆ ಮೌನವಾಗಿ ತನ್ನನ್ನೇ ನೋಡುತ್ತಿದ್ದವನಿಗೆ ನಿನ್ನ ಹೆಸರು ಹೇಳಿಲ್ಲ ಎಂದು ನೆನಪಿಸಿದಳು. ನಾನು ಸೃಜಯ್ ಸಾವಂತ್ ಪಾಟೀಲ್. ಶಾರ್ಟಾಗಿ ಎಲ್ಲ ನನ್ನ SS ಪಾಟೀಲ್ ಅಂತ ಕರೀತಾರೆ ಎಂದನು. ಅವನ ಮಾತಲ್ಲಿ ಅವನ ಹೆಸರಿನ ಬಗ್ಗೆ ಅವನಿಗಿದ್ದ ಅಭಿಮಾನ ವ್ಯಕ್ತವಾಗುತ್ತಿತ್ತು. ತಕ್ಷಣ ಅವನಂತೆ ನಾನು ಬೇರೆಯವರು ಕರೆಯೋ ಹಾಗೆ ಕರೆಯಲ್ಲ, ಇನ್ಮೇಲೆ ನೀನು ನನಗೆ ಜೈ, ಓಕೆನಾ ಎಂದು ಕೇಳಿದಳು. ಡಬಲ್ ಓಕೆ ಎಂದು ಹುಮ್ಮಸ್ಸಿನಿಂದ ತನ್ನ ಎರಡೂ ಹೆಬ್ಬೆರಳು ಎತ್ತಿ ಒಪ್ಪಿಗೆ ಸೂಚಿಸಿದ. ತನ್ನ ಬಲಗೈ ಚಾಚಿ ಫ್ರೆಂಡ್ಸ್ ಎಂದಳು. ಅವನು ಅವಳ ಕೈ ಕುಲುಕಿ ಯಾ ಫ್ರೆಂಡ್ಸ್ ಎಂದನು. ತನ್ನವರನ್ನು ಕಳೆದುಕೊಂಡ ನೋವಲ್ಲಿದ್ದವನಿಗೆ ಸಾಂತ್ವನ ನೀಡುವ ಚಿಲುಮೆ ಅಮ್ಮು ಆಗಿದ್ದಳು. ದಿನ ಕಳೆದಂತೆ ದೊಡ್ಡಮನೆಯ ಮನಗಳು ತಹಬದಿಗೆ ಬಂದವು. ಮಕ್ಕಳು ಒಬ್ಬರನ್ನೊಬ್ಬರು ತುಂಬ ಹಚ್ಚಿಕೊಂಡಿದ್ದರು. ಕುಸುಮ ಅವರ ಮಾತೃವಾತ್ಸಲ್ಯ, ಅಮ್ಮುವಿನ ತುಂಟಾಟ, ತರಲೆ, ಸ್ನೇಹದಲ್ಲಿ ಸೃಜಯ್ ತನ್ನ ಹೆತ್ತವರ ಕಳೆದುಕೊಂಡ ನೋವಿನಿಂದ ಹೊರಬಂದಿದ್ದ. ಮಕ್ಕಳೇ ಹಾಗೆ ಬಹುಬೇಗ ವಾಸ್ತವವನ್ನು ಅರ್ಥ ಮಾಡಿಕೊಂಡು ಬಿಡುತ್ತವೆ. ಅತ್ತೆ ಅತ್ತೆ ಅಂತ ಕುಸುಮರ ಹಿಂದೆ ಮುಂದೆ ಸುಳಿದಾಡೋ ಸೃಜಯ್ ಅಂದರೆ ಅವರಿಗೇನೋ ಅಕ್ಕರೆ. ಯಾವಾಗಲೂ ಅಮ್ಮುವಿನ ತರಲೆ ತುಂಟಾಟಗಳನ್ನೇ ನೋಡುತ್ತಾ ಬಂದವರಿಗೆ ಸೂಕ್ಷ್ಮ ಮನದ, ಮೃದು ಸ್ವಭಾವದ, ಮಿತಭಾಷಿ ಸೃಜಯ್ ಅಂದರೆ ಅಮ್ಮುಗಿಂತ ತುಸು ಹೆಚ್ಚು ಪ್ರೀತಿ ಬೆಳೆಯಿತು ಕುಸುಮ ಮನದಲ್ಲಿ. ಹೆಸರಿಗೆ ಅತ್ತೆ ಆಗಿದ್ದರೂ
ಸೃಜಯ್ಗೆ ಕುಸುಮ ತಾಯಿಯೇ ಆಗಿದ್ದರು. ಅವನಿಗೂ ಅಷ್ಟೇ, ಪ್ರತಿಯೊಂದಕ್ಕೂ ಅತ್ತೆಯೇ ಬೇಕು. ಅವರ ನೆರಳಂತೆ ಅವರ ಹಿಂದೆ ಮುಂದೆ ಸುತ್ತೋನು. ಅತ್ತೆ, ಬೊಂಬೆ ನನ್ನ ಡ್ರೆಸ್ ಎಲ್ಲಿ ಮುಚ್ಚಿಟ್ಟಿದ್ದಾಳೆ? ಅತ್ತೆ, ಬೊಂಬೆ ನನ್ನ ಪೆನ್ಸಿಲ್ ತಗೊಂಡಿದ್ದಾಳೆ. ಅತ್ತೆ, ಬೊಂಬೆ ನನ್ನ ನೋಟ್ಸ್ ಹರಿದಿದ್ದಾಳೆ. ಅತ್ತೆ, ಬೊಂಬೆ ಅದೂ ಮಾಡಿದ್ಲು. ಅತ್ತೆ, ಬೊಂಬೆ ಇದೂ ಮಾಡಿದ್ಲು ಅಂತ 3 ಹೊತ್ತು ಬೊಂಬೆ ಮೇಲೆ ಕಂಪ್ಲೇಂಟ್ ಹೇಳುತ್ತಾ ಅತ್ತೆಯ ಹಿಂದೆ ಮುಂದೆ ಚಿಕ್ಕ ಮಗು ಥರ ಸುತ್ತೋ ಸೃಜಯ್ ಮತ್ತು ಕುಸುಮ ಬಾಂಧವ್ಯ ಕಂಡ ಹಿರಿ ಜೀವಗಳ ಮನಸ್ಸಿಗೆ ಏನೋ ನೆಮ್ಮದಿ. ಕುಸುಮ ಮೇಲಿನ ಅವರ ಗೌರವ ಮತ್ತಷ್ಟು ಹೆಚ್ಚಿತ್ತು. ಚಿಕ್ಕ ಮಗು ಥರ ಪ್ರತಿಯೊಂದಕ್ಕೂ ಅತ್ತೆ ಸೆರಗಲ್ಲಿ ಅವಿತು ಅಮ್ಮು ಮೇಲೆ ಕಂಪ್ಲೇಂಟ್ ಮಾಡೋ ಜೈನ ನೋಡಿದರೆ ಅಮ್ಮುಗೆ ಮತ್ತಷ್ಟು ಕಾಡಿಸೋ ಬಯಕೆ. ಅವಳ ತುಂಟಾಟಗಳಿಗೆ ಮಿತಿಯೇ ಇಲ್ಲ. ಇಷ್ಟು ದಿನ ಸ್ನೇಹಿತರೊಟ್ಟಿಗೆ ಆಟಕ್ಕೆ ಹೋಗಿ ಆದಷ್ಟು ಹೆಚ್ಚಿನ ಸಮಯ ಹೊರಗೆ ಇರುತ್ತಿದ್ದರಿಂದ ಮನೆಯವರಿಗೆ ಅವಳ ತುಂಟಾಟದ ಅರಿವಿದ್ದರೂ ಅದರ ತೀವ್ರತೆಯ ಅರಿವು ಇರಲಿಲ್ಲ. ಆದರೆ ಸೃಜಯ್ ಬಂದ ಮೇಲೆ ಅವಳು ಮನೆ ಬಿಟ್ಟು ಹೊರಗೆ ಆಡಲು ಹೋಗಿದ್ದೇ ಇಲ್ಲ. ಹಾಗಾಗಿ ಇತ್ತೀಚೆಗೆ ಅವಳ ತುಂಟಾಟದ ತೀವ್ರತೆ ಹೆಚ್ಚಾಗಿತ್ತು. ಯಾರಾದರೂ ಏನಾದರೂ ಹೇಳಿದರೆ ಉತ್ತರಗಳೇ ಸಿಗದ ವಿಲಕ್ಷಣವಾದ ಪ್ರಶ್ನೆ ಕೇಳಿ ಉತ್ತರ ಕೊಟ್ಟರೆ ತಾನು ಇಡೀ ದಿನ ತರಲೆ ಮಾಡಲ್ಲ ಅಂತ ಇದ್ಲು. ಅವಳ ತರಲೆ ಪ್ರಶ್ನೆಗಳು ಕೆಲವೊಮ್ಮೆ ಮನೆಯವರನ್ನು ಪೇಚಿಗೆ ಸಿಲುಕಿಸಿದ್ದೂ ಇದೆ. ಅವಳ ಕೆಲವು ಪ್ರಶ್ನೆಗಳು ಕೇಳುಗರಲ್ಲಿ ವಿಶೇಷ ಸೂಚನೆ. ಯಾರಿಗಾದರೂ ಅಮ್ಮು ಕೇಳೋ ಪ್ರಶ್ನೆಗಳಿಗೆ ಉತ್ತರ ತಿಳಿದಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ದೊಡ್ಡ ಮನೆಯವರಿಗೆ ಸಹಾಯ ಮಾಡಿ. ಅಮ್ಮು ಪ್ರಶ್ನೆಗಳು ಕೆಳಗಿನಂತಿವೆ. ಚಂದಮಾಮ ಯಾಕೆ? ನಾ ಎಲ್ಲಿ ಹೋದರೂ ಬರ್ತಾನೆ, ಬೇರೆಯವ್ರ ಜೊತೆ ಯಾಕೆ ಹೋಗಲ್ಲ? ಅವನು ಯಾವಾಗಲೂ ನನ್ನನ್ನೇ ಯಾಕೆ ಫಾಲೋ ಮಾಡ್ತಾನೆ? 2ನೇದು, ಹುಣ್ಣಿಮೆ ದಿನ ಅಷ್ಟೇ ಯಾಕೆ ಚಂದಮಾಮ ಪೂರ್ಣ ಕಾಣ್ತಾನೆ? ಅಮಾವಾಸ್ಯೆ ದಿನ ಅವನು ಎಲ್ಲಿ ಹೋಗಿರ್ತಾನೆ? ಅವ್ರ ಮನೆ ಎಲ್ಲೈತಿ? ನೆಕ್ಸ್ಟ್, ರಾತ್ರಿ ಇರೋ ಚಂದ್ರ ಹಗಲು ಎಲ್ಲಿ ಹೊಕ್ಕಾನ? ನಕ್ಷತ್ರಗಳು ಒಟ್ಟು ಎಷ್ಟಿವೆ? ನೆಕ್ಸ್ಟ್, ದೇವರು ಯಾರು? ನಮ್ಮ ಕಣ್ಣಿಗೆ ಯಾಕೆ ಕಾಣಿಸಲ್ಲ? ಹಾಗೆ ಕಾಗೆ ಯಾಕೆ ಕಪ್ಪೈತಿ, ಬೆಳ್ಳಗೆ ಯಾಕಿಲ್ಲ? ನೆಕ್ಸ್ಟ್, ಗಿಳಿಗೆ ಹಸಿರು ಬಣ್ಣ ಹಚ್ಚಿದವ್ರು ಯಾರು? ಅದರ ಮೂತಿಗೆ ಕೆಂಪು ಬಣ್ಣ ಇಟ್ಟೋರು ಯಾರು? ಮತ್ತು ರಾತ್ರಿ ಹೊತ್ತು ಯಾಕೆ ಮಲಗಬೇಕು, ಹಗಲಲ್ಲಿ ಯಾಕೆ ಮಲಗಲ್ಲ? ಮತ್ತು ಮುಂದುವರೆದು, ಮಾವಿನಕಾಯಿ ಹುಳಿ ಯಾಕಿರ್ತೈತಿ, ಅದಕ್ಕೆ ಹುಳಿ ಹಿಂಡ್ದವ್ರು ಯಾರು? ಮತ್ತೊಂದು, ತೆಂಗಿನಕಾಯಿ ಒಳಗೆ ನೀರು ಹೆಂಗೆ ಬಂತು? ಅಬ್ಬಾ, ಹೀಗೆ ಅವಳ ಪ್ರಶ್ನೆಗಳು ಅತಿರೇಕ. ಉತ್ತರ ಕೊಟ್ಟರೆ ಮಾತ್ರ ತರಲೆ ಮಾಡೋದು ಬಂದ್, ಇಲ್ಲ ಅಂದರೆ ಇಲ್ಲ. ಅದೊಂದೇ ಅವಳ ಕಂಡೀಷನ್. ಇವರಿಗೆ ಸೂಕ್ತ ಉತ್ತರ ಕೊಡೋಕ್ಕಾಗಲ್ಲ, ಅವಳು ತರಲೆ ನಿಲ್ಲಿಸಲ್ಲ. ಎಷ್ಟೇ ತರಲೆ ಮಾಡಿದರೂ ಸೃಜಯ್ಗೆ ರಾತ್ರಿ ಅಮ್ಮುವಿನ ಮಡಿಲೇ ಆಶ್ರಯ. ಅವಳ ಮಡಿಲಿಗೆ ತಲೆ ಕೊಟ್ಟೇ ಅವನ ನಿದ್ರೆ. ಹಾಗೆ ಅವನ ಊಟದ ಮೊದಲ ತುತ್ತು ಇವಳೇ ತಿನ್ನಿಸೋದು. ಹಾಗೆ ಇವಳಿಗೆ ಅವನು. ರಾತ್ರಿ ಜೈನ ಮಲಗಿಸೋ ಕೆಲಸ ಅಮ್ಮುದು, ಆದರೆ ಬೆಳಿಗ್ಗೆ ಅವಳನ್ನು ಎದ್ದೇಳಿಸೋ ಕೆಲಸ ಅವನದ್ದು. ಅವಳ ದಿನ ಶುರು ಆಗೋದೇ ಅವನಿಂದ. ಅವನ ಪಾಲಿಗೆ ಅವಳು ಏಂಜಲ್ ಆಗಿದ್ದಳು. ಇವರಿಬ್ಬರ ಅನ್ಯೋನ್ಯತೆ ಕಂಡು ಹಿರಿಯರಿಗೆ ಸಮಾಧಾನವಾಗಿತ್ತು. ಇವರ ಬಾಂಧವ್ಯದ ಮೇಲೆ ಯಾರ ಕೆಟ್ಟ ದೃಷ್ಟಿಯೂ ಬೀಳದಿರಲಿ ಎಂಬ ಕೋರಿಕೆಯೊಂದೇ ಅವರದ್ದು. ಇವರಿಬ್ಬರಿಗೆ ಕಾವಲು ರಾಘವ. ಅಮ್ಮು ಹೋಗೋ ಶಾಲೆಗೆ ಸೃಜಯ್ನೂ ದಾಖಲಿಸಲಾಗಿತ್ತು. ಇವರನ್ನು ಶಾಲೆಗೆ ಬಿಡೋದು, ಕರೆದುಕೊಂಡು ಬರೋದು ಈಗ ರಾಘವ್ನ ಕಾಯಂ ಕೆಲಸವಾಗಿತ್ತು. ಒಮ್ಮೊಮ್ಮೆ ಅಮ್ಮು ರಾಘವ್ ಮತ್ತು ಜೈ ಇಬ್ಬರಿಗೂ ತಾಯಿ ಆಗ್ತಾ ಇದ್ಲು. ಅವಳ ಕೈತುತ್ತು ತಿನ್ನೋಕೆ ಇಬ್ಬರೂ ಹಂಬಲಿಸುವವರೇ. ಹುಣ್ಣಿಮೆ ಬಂದರೆ ಸಾಕು, ಇವರಿಬ್ಬರಿಗೂ ಅವಳದೇ ಬೆಳದಿಂಗಳ ಕೆಳಗಿನ ಕೈತುತ್ತಿನ ಊಟ. ಮೊಮ್ಮಕ್ಕಳಿಬ್ಬರ ಆಟ ಪಾಠ ತುಂಟಾಟ ನೋಡುವುದೇ ಹಿರಿ ಜೀವಗಳಿಗೆ ಇಳಿ ವಯಸ್ಸಿನ ಸಮಾಧಾನ ಹಾಗೂ ತೃಪ್ತಿ. ಇದೆಲ್ಲದರ ನಡುವೆ ಊರ ಜಾತ್ರೆಯೂ ಬಂದಿತು. ಸಿದ್ದರಾಮೇಗೌಡ ಮತ್ತೆ ತನ್ನ ಮಗನಿಂದಲೇ ಶಾಸ್ತ್ರ ನಡೆಯಬೇಕು. ಅವರ ಮನೆಯಲ್ಲಿ ಅಂಥವರಾದರೂ ಯಾರಿದ್ದಾರೆ? ನನ್ನಾಸೆ ಇನ್ನಾದರೂ ಫಲಿಸುತ್ತೆ ಅನ್ನೋ ಅಹಂಕಾರ ಹೊದ್ದು ಕುಳಿತಿದ್ದ. ಆದರೆ ಊರ ಹಿರಿಯರೆಲ್ಲ ಸೇರಿ ಚರ್ಚಿಸಿ
ಎಲ್ಲ ಶಾಸ್ತ್ರಗಳು ಪಟೇಲರ ವಂಶಜರೇ ಮಾಡಬೇಕು. ಸಾವಂತಪ್ಪಾರು ಸತ್ರೆ ಏನಾಯ್ತು? ಹೆಂಗೂ ಅವ್ರ ಮಗ ಸೃಜಯ್ ಇಲ್ಲೇ ಇರೋದ್ರಿಂದ ಎಲ್ಲ ಶಾಸ್ತ್ರನೂ ಅವನ ಕೈಯಿಂದಲೇ ಮಾಡಿಸೋನು ಎಂದು ತೀರ್ಮಾನಕ್ಕೆ ಬಂದಿದ್ದರು. ಸಿದ್ದರಾಮೇಗೌಡನಿಗೆ ಮತ್ತೊಮ್ಮೆ ಮುಖಭಂಗ ಆದಂತಾಗಿ ಜೈ ಇನ್ನೂ ಚಿಕ್ಕೋನು ಎಂಬ ಕಾರಣ ಕೊಟ್ಟು ತನ್ನ ಅಸಮಾಧಾನ ಹೊರಹಾಕಿದ. ಆದರೆ ಅವನ ಮಾತಿಗೆ ಅಲ್ಲಿದ್ದವರು ಯಾರೂ ಸೊಪ್ಪು ಹಾಕದಿದ್ದಾಗ ಅಲ್ಲಿ ನಿಲ್ಲದೆ ರೋಷ ಆವೇಶ ಹೊತ್ತು ಮರಳಿದನು. ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಮಗನ ವಿಚಾರದಲ್ಲಿ ಮಾಡಿದ ತಪ್ಪನ್ನು ಸಿದ್ದರಾಮೇಗೌಡನ ದ್ವೇಷದ ಅವರ ಮನ ಒಪ್ಪದು. ಹೆಚ್ಚಾಗಿ ಎಂದು ಮತ್ತೇನು ಅದೇ ಹಠ ಹಿಡಿದರೆ ಮೊಮ್ಮಗ ಕೈಗಳು ಯಾರಪ್ಪಣೆಯೂ ಇಲ್ಲದೆ ಮುನ್ನಡೆಯುತ್ತಿರುತ್ತದೆ. ಸೃಜಯ್ದು SSLC ಮುಗಿದಿದೆ. ಮುಂದಿನ ಓದಿಗಾಗಿ ಶಿವಮೊಗ್ಗಕ್ಕೆ ಹೋಗುವ ಆಸೆ ಹೇಳುತ್ತಿದ್ದಂತೆ ಪಟೇಲರ ಮನದಲ್ಲಿ ಅವ್ಯಕ್ತ ಭಯ ಆವರಿಸಿತು. ಗತದ ನೆನಪಲ್ಲಿ ಕಣ್ಣಂಚು ಒದ್ದೆಯಾಯಿತು. ಮಗನ ವಿಚಾರದಲ್ಲಿ ಮಾಡಿದ ತಪ್ಪನ್ನು ಮತ್ತೆ ಮರುಕಳಿಸಲು ಪಟೇಲರ ಮನ ಒಪ್ಪದು. ಹಾಗೆಂದು ಒಪ್ಪದೇ ಹಠ ಹಿಡಿದರೆ ಮೊಮ್ಮಗನೆಲ್ಲಿ ಕೈತಪ್ಪಿ ಹೋಗುವನೋ ಎಂಬ ಆತಂಕವೂ ಇದೆ. ಇತ್ತ ಅಮ್ಮುಗೆ ಜೈ ಇನ್ನು ಮುಂದೆ ತನ್ನೊಟ್ಟಿಗೆ ಇರನು ಎಂಬುದೇ ಅರಗಿಸಿಕೊಳ್ಳಲು ಆಗದು. ಪಾಪದ ಹುಡುಗಿ ಊಟ ನಿದ್ದೆ ನೀರು ಎಲ್ಲವನ್ನೂ ಬಿಟ್ಟು ಒಂದೇ ಸಮ ಅಳುತ್ತಾ ಕೂತಿದ್ದಳು. ತನ್ನ ಬೊಂಬೆಯನ್ನು ಈಗ ಅವನೇ ಸಮಾಧಾನಿಸಬೇಕು. ಎಂದಿನಂತೆ ಕತೆ ಮುಂದುವರಿಯುವುದು. ಸೃಜಯ್ನನ್ನು ಶಿವಮೊಗ್ಗಕ್ಕೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಕಳಿಸಲು ಪಟೇಲರು ಹಾಗೂ ಅಮ್ಮು ಸೇರಿದಂತೆ ಮನೆ ಮಂದಿ ಒಪ್ಪುವರ? ಸೃಜಯ್ ಶಿವಮೊಗ್ಗಕ್ಕೆ ಹೋಗುವನ? ತಿಳಿದುಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕನಸುಗಳ ಅಕ್ಷರಧಾರೆ. ಕತೆಯ ಮುಂದಿನ ಸಂಚಿಕೆಯಲ್ಲಿ ಪುನಃ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಕನಸುಗಳ ಅಕ್ಷರಧಾರೆ. ಇದು ಕತೆಗಳ ಲೋಕ. ಧನ್ಯವಾದಗಳು.